ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ 2021ನೇ ಸಾಲಿನ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಪತ್ರಿಕೆ, ಅದರಲ್ಲೂ ಕೂಡ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಉತ್ತರಗಳನ್ನು ತಮಗೆ ಮಾಹಿತಿಗಾಗಿ ನೀಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಈ ಪ್ರಶ್ನೆ ಪತ್ರಿಕೆಯು ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎದುರಿಸುತ್ತಿರುವಂತವರಿಗೂ ಕೂಡ ಉಪಯುಕ್ತವಾಗುತ್ತದೆ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗುತ್ತದೆ ಎನ್ನುವಂತಹ ಭಾವನೆಯೊಂದಿಗೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೇದಾಗಿ ನೋಡಬಹುದು, ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ. ಇಲ್ಲಿ ಆಪ್ಷನ್ಸ್ಗಳು: ಎ ಆಗಮ ಸಂಧಿ, ಬಿ ಆದೇಶ ಸಂಧಿ, ಸಿ ದೀರ್ಘ ಸಂಧಿ, ಡಿ ಲೋಪ ಸಂಧಿ. ಇಲ್ಲಿ ನೋಡಬಹುದು ಆಗಮ, ಆದೇಶ, ಲೋಪ ಇವೆಲ್ಲವೂ ಕೂಡ ಕನ್ನಡ ಸಂಧಿಗಳು. ದೀರ್ಘ ಸಂಧಿ ಇದೆಯಲ್ಲ, ಇದು ಒಂದು ಕನ್ನಡ ಸಂಧಿ ಅಲ್ಲ, ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಕರ್ನಾಟಕ ಸಂಗೀತ ಪಿತಾಮಹ ಯಾರೆಂದರೆ: ಎ ಕನಕದಾಸರು, ಬಿ ತ್ಯಾಗರಾಜರು, ಸಿ ವಾದಿರಾಜರು, ಡಿ ಪುರಂದರ ದಾಸರು. ಇಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಾವು ಇಲ್ಲಿ ಪುರಂದರ ದಾಸರಿಗೆ ಕರಿತೀವಿ, ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ಡಿ ಆಪ್ಷನ್ ಇದೆಯಲ್ಲ, ಅದು ಸರಿಯಾದ ಆನ್ಸರ್ ಆಗುತ್ತದೆ. 3ನೇ ಪ್ರಶ್ನೆ: ರಾಮನು ನದಿಯಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ಎ ಕರ್ಮ, ಬಿ ಕ್ರಿಯೆ, ಸಿ ಪ್ರಕೃತಿ, ಡಿ ಕರ್ತೃ. ಇಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಅಂದಾಗ ಈಜಿದನು ಅನ್ನುವಂಥದ್ದು ಕ್ರಿಯೆ ಆಗುತ್ತದೆ. ಸೊ ಹಾಗಾಗಿ ಬಿ ಆಪ್ಷನ್ ಆನ್ಸರ್ ಆಗುತ್ತೆ. ಅದ್ಭುತವಾದ ಚಿತ್ರ, ಇಲ್ಲಿರುವ ಲೇಖನ ಚಿಹ್ನೆ, ಇಲ್ಲಿ ಕೊಟ್ಟಿರುವಂತಹ ಲೇಖನ ಚಿಹ್ನೆ ಇದೆಯಲ್ಲ, ಇದೊಂದು ಭಾವಸೂಚಕ ಚಿಹ್ನೆ ಆಗಿದೆ, ಹಾಗಾಗಿ ಎ ಆಪ್ಷನ್ ಆಗುತ್ತದೆ. ಇನ್ನು 5ನೇ ಪ್ರಶ್ನೆ: ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಯಾವುದು? ಇಲ್ಲಿ ಎ ಆಪ್ಷನ್ ಶ್ರೀ, ಬಿ ಆಪ್ಷನ್ ಅಂಬಿಕಾತನಯ ದತ್ತ, ಸಿ ಆಪ್ಷನ್ ಆನಂದ ಕಂದ, ಡಿ ಆಪ್ಷನ್ ಕವಿ ಶಿಷ್ಯ. ಇಲ್ಲಿ ದರಾ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ ಆಗಿದೆ, ಬಿ ಆಪ್ಷನ್ ಆಗುತ್ತದೆ. ಕೆಲಸ, ಉದ್ಯೋಗ, ಕವನ, ಉಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ. ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ ಉಳಿಗ, ಕವನ, ಉದ್ಯೋಗ, ಕೆಲಸ. ಇಲ್ಲಿ ಉಳಿಗ, ಉದ್ಯೋಗ, ಕವನ, ಕೆಲಸ ಅಂದ್ರೂ ಒಂದೇ, ಅಂದ್ರೆ ಸಮಾನಾರ್ಥಕ ಪದಗಳಾಗಿವೆ, ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಕವನ ಆಗುತ್ತದೆ. ರಾಮನು ನೀರನ್ನು ಕುಡಿಯುವನು, ಇದರಲ್ಲಿ ವರ್ತಮಾನ ಕಾಲವಿದೆ, ಭವಿಷ್ಯತ್ ಕಾಲವಿದೆ, ಭವಿಷ್ಯತ್ ಕಾಲವಿದೆ, ಭೂತಕಾಲವಿದೆ. ರಾಮನು ನೀರನ್ನು ಕುಡಿಯುವನು, ಇದರಲ್ಲಿ ಭವಿಷ್ಯತ್ ಕಾಲವಿದೆ, ಬಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ: ಪಂಚಮಿ ಹಬ್ಬ, ಇದರಲ್ಲಿ ಅನುಸ್ವರಾಕ್ಷರ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಮೀ, ಬ, ಚ, ಪಂ. ಇಲ್ಲಿ ಪಂಚಮಿ ಅಂತಿದೆಯಲ್ಲ, ಅಲ್ಲಿ ಬಂದಿರುವಂತಹದ್ದು ಯಾವುದು ಅಂದ್ರೆ ಇಲ್ಲಿ ಅನುಸ್ವಾರಾಕ್ಷರ ಪಂ ಬಂದಿರುತ್ತದೆ, ಡಿ ಆಪ್ಷನ್ ಆಗುತ್ತದೆ. ಇನ್ನು 9ನೇ ಪ್ರಶ್ನೆ ನೋಡಿದರೆ: ರಾವಣ, ಹಾರಿದರೆ ಹನುಮ, ಕೂತರೆ ಮನೆ, ನಾನು ಯಾರು? ಅಲ್ಲಿ ಆಪ್ಷನ್ ನೋಡುತ್ತಾ ಹೋದಾಗ ಈ ಒಗಟುಗಳಲ್ಲಿ ಕಪ್ಪೆ, ಮುಂಗುಸಿ, ಮಂಗ, ಹಾವು, ಇದು ಕಪ್ಪೆ ಆಗುತ್ತದೆ. ಬಾಲಕರು ಪತ್ರಗಳನ್ನು ಹಂಚಿದರು, ಇದನ್ನು ಏಕವಚನದಲ್ಲಿ ಹೇಳಿದಾಗ ತಮ್ಮ ಪತ್ರ ಓದಿದನು, ಪತ್ರಗಳು ಗಾಳಿಗೆ ಹಾರಾಡಿದವು, ನೆಲದ ತುಂಬ ಪತ್ರಗಳು ಹರಡಿದವು, ಬಾಲಕ ಪತ್ರವನ್ನು ಹಂಚಿದನು. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ, ಬಾಲಕ ಪತ್ರವನ್ನು ಹಂಚಿದನು. ಇಲ್ಲಿ ಮನೆ ಪ್ಲಸ್ ಉ, ಇದು ಮನು, ಮನೆಯಿಂದ, ಮನೆಯ, ಮನೆಯು, ಡಿ ಆಪ್ಷನ್ ನೋಡ್ಬೋದು. ಇಲ್ಲಿ 15/8/1947 ಇಲ್ಲಿದೆ ಮೊದಲನೇ ಆಪ್ಷನ್, ಅದೇ ಸರಿಯಾದ ಉತ್ತರ. ಇನ್ನು 13ನೇ ಪ್ರಶ್ನೆ: ವಂದಿ ಮಾಗಧರು, ಇಲ್ಲಿ ಯಾರು? ಮಂತ್ರಿಗಳು, ಹೊಗಳು ಭಟ್ಟರು, ಸೈನಿಕರು, ಮಗಧ ದೇಶದವರು. ಇಲ್ಲಿ ವಂದಿ ಮಾಗಧರು ಅಂದರೆ ಹೊಗಳು ಭಟ್ಟರು ಆಗುತ್ತಾರೆ, ಸೊ ಬಿ ಆಪ್ಷನ್. ರವೀಂದ್ರನಾಥ್ ಟ್ಯಾಗೂರ್ ಅವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು: ಜಿ ಎಸ್ ಶಿವರುದ್ರಪ್ಪ, ಶಿವರಾಮ್ ಕಾರಂತ್, ಬಿ ವಿ ಕಾರಂತ್, ಕುವೆಂಪು. ಇಲ್ಲಿ ಬಿ ವಿ ಕಾರಂತ್ ಅವರು ರವೀಂದ್ರನಾಥ್ ಟ್ಯಾಗೂರ್ ಅವರ ನಾಟಕವನ್ನು ಪಂಜರಶಾಲೆ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಸಿ ಆಪ್ಷನ್ ಆಗುತ್ತದೆ. ಅಕ್ಕಪದವನ್ನು ಬಿಡಿಸಿ ಬರೆದಾಗ ಅ ಪ್ಲಸ್ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ, ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ, ಸೊ ಡಿ ಆಪ್ಷನ್ ಆಗುತ್ತದೆ. ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ: ಅಂಕಿತನಾಮ, ಅನ್ವರ್ತನಾಮ, ಭಾವನಾಮ, ರೂಢನಾಮ. ಇಲ್ಲಿ ಕೂಡಲ ಸಂಗಮ ದೇವ ಎನ್ನುವಂಥದ್ದು ಇಟ್ಟುಕೊಂಡಂತಹ ಹೆಸರು ಆಗಿರುವುದರಿಂದ ಇದೊಂದು ಅಂಕಿತನಾಮ ಆಗುತ್ತದೆ, ಅಂದರೆ ಎ ಆಪ್ಷನ್ ಆಗುತ್ತದೆ. ಇನ್ನು ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ: ಬಾಗಲಕೋಟೆ, ಕೊಡಗು, ಕೋಲಾರ, ಬೀದರ್. ಇದೊಂದು ಎ ಆಪ್ಷನ್ ಇದೆಯಲ್ಲ, ಬಾಗಲಕೋಟೆ, ಅದು ಧೀರ ಸೇನಾನಿ ಬೇವೂರವರ ಜಿಲ್ಲೆ ಆಗಿದೆ, ಎ ಆಪ್ಷನ್. ಕೆ ಎಸ್ ನಿಸಾರ್ ಅಹಮದ್ ಅವರ ಕವನ ನಿಕೇತನ, ರಾಯರು ಬಂದರು ಮಾವನ ಮನೆಗೆ, ನಿತ್ಯೋತ್ಸವ, ಕರಡಿಯ ಕುಣಿತ. ಇದು ಸಿ ಆಪ್ಷನ್ ಇದೆಯಲ್ಲ, ನಿತ್ಯೋತ್ಸವ, ಇದು ಕೆ ಎಸ್ ನಿಸಾರ್ ಅಹಮದ್ ಅವರ ಕವನ ಆಗಿದೆ. ಕಾಂಚನ ಸುಂದರ ಹುಡುಗಿ, ಸುಂದರ ಎಂಬುದು ಪ್ರತ್ಯಯ, ನಾಮಪದ, ಗುಣವಿಶೇಷಣ, ವಿಭಕ್ತಿ. ಗುಣವಿಶೇಷಣ ಆಗಿದೆ. ಕಾಂಚನ ಸುಂದರ ಹುಡುಗಿ ಇದೆಯಲ್ಲ, ಇದರಲ್ಲಿ ಸುಂದರ ಎನ್ನುವಂಥದ್ದು ಗುಣವಿಶೇಷಣ ಆಗಿದೆ. ಪತ್ರದ ಮೇಲ್ಭಾಗದಲ್ಲಿ ಇರಬೇಕು ತೀರ್ಥರೂಪ, ವಿವರ, ದಿನಾಂಕ, ಹೆಸರು, ವಿಳಾಸ, ಕ್ಷೇಮ. ಇಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕಾಗುತ್ತದೆ, ಸಿ ಆಪ್ಷನ್ ಆಗುತ್ತದೆ.